1959 ಟಿಬೇಟಿನ ಇತಿಹಾಸದಲ್ಲಿ ಇಂದಿಗೂ ಮರೆಯಲಾಗದ ವರ್ಷ. ಆ ವರ್ಷ ಸಾವಿರಾರು ಜನರು ತಮ್ಮ ಮನೆ, ತಮ್ಮ ನೆಲ, ತಮ್ಮ ಸಂಸ್ಕೃತಿ ಎಲ್ಲವನ್ನು ಬಿಟ್ಟು ಓಡಬೇಕಾಯಿತು. ಆ ಸಾವಿರಾರು ಜನರಿಗೆ ಭಾರತ ಒಂದು ಆಶ್ರಯ ನೀಡಿತು. ಆ ಆಶ್ರಯದ ಒಂದು ಭಾಗವೇ ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿರುವ ಆ ಪುಟ್ಟ ಊರು ಬೈಲುಗುಪ್ಪೆ. ಲಕ್ಷಾಂತರ ಜನರು ಇದನ್ನು ಗೋಲ್ಡನ್ ಟೆಂಪಲ್ ಎಂದು ಕರೆಯುತ್ತಾರೆ. ಈ ಶಾಂತಿಯ ನೆಲೆಯಿಂದ ಕೇವಲ ಕಿಲೋಮೀಟರ್ ದೂರದಲ್ಲಿ ಮೋಡಗಳು ಭೂಮಿಯನ್ನು ಅಪ್ಪಿಕೊಳ್ಳುವ, ಸೂರ್ಯನ ಮೊದಲ ಕಿರಣಗಳು ಪ್ರಕೃತಿಯ ಮೇಲೆ ಚಿನ್ನದ ಬಣ್ಣ ಚೆಲ್ಲುವ ಕೊಡಗಿನ ಮತ್ತೊಂದು ಅದ್ಭುತ ನಿಮ್ಮನ್ನು ಕಾಯುತ್ತದೆ. ಅದೇ ಮಂಡಲ್ಪಟ್ಟಿ. Namaste, this is Nikhil Shetty. Welcome to my YouTube channel Agni Promo All in One, and welcome back to my another new vlog. So, ಇವತ್ತು ನಾವು ಮಾನ್ಸೂನ್ ರೋಡ್ ಹೋಗ್ತಾ ಇದೀವಿ from Hasan to Madikeri. So, and with my friend Nishant. Let's go. ಗೈಸ್, ನಾವು ಬೆಳಗ್ಗೆ ಸುಮಾರು ಒಂದು 8 ಗಂಟೆಗೆ ನಾವು ಹಾಸನಿಂದ ಹೊರಟ್ವಿ. ನಾವು ಸ್ವಲ್ಪ ದೂರ ಕೂಡ ತಲುಪಿರ್ಲಿಲ್ಲ, ಅಂದ್ರೆ ಇನ್ನು ಹಾಸನ್ ಕೂಡ ಬಿಟ್ಟಿರಲಿಲ್ಲ. ಆಗ್ಲೇ ಮಳೆ ಬರಕ್ ಶುರು ಆಯ್ತು. ಏನ್ ಹೇಳ್ತೀರಾ, ಆ ತಂಪಾದ ಗಾಳಿ, ಆ ರಸ್ತೆ ಮತ್ತೆ ಆ ಮಳೆ ಹನಿಗಳು, ಸೊ ನಂಗೊಂಥರ ಸ್ಟಾರ್ಟಿಂಗ್ ಅಲ್ಲೇ ಕ್ರೇಜಿ ಫೀಲ್ ಕೊಡ್ತು. ಸೊ ಇದೇ ತರ ಇನ್ನೇನೆಲ್ಲ ಅನುಭವ ಆಗುತ್ತೆ ಅಂತ ಅನ್ಕೊಂಡು ಸೊ ನನ್ನ ಜರ್ನಿ ಶುರು ಮಾಡಿದೆ. ಸೊ ಈ ಮಳೆಲಿ ಹೋಗೋದಿದೆಯಲ್ಲ, ಓನ್ಲಿ ರೈಡರ್ಸ್ ಕ್ಯಾನ್ ಫೀಲ್ ದಟ್. ಕುಟುಂಬ ಚೆನ್ನಾಗಿ ಬಂದು ಬಂದ್ವಿ. ಹಾಯ್ ಬಡಿ, ಸೇ ಹಾಯ್. ಗಾಡಿ ಚೆನ್ನಾಗಿ ಓಡ್ಬೇಕಲ್ಲ ಗಾಡಿ. ಗೈಸ್, ನಾವು ಪೆಟ್ರೋಲ್ ಬಂಕ್ ಅಲ್ಲಿ ಫ್ಯೂಯಲ್ ನ ಫಿಲ್ ಮಾಡಿಸ್ಕೊಂಡು ಸೊ ನಾವು ಡೈರೆಕ್ಟ್ ನೆಕ್ಸ್ಟ್ ರೀಚ್ ಆಗಿದ್ದೆ ಅರ್ಕಲ್ಗುಡ್ ಎಂಟ್ರಿ ಆಗಿದ ತಕ್ಷಣ ನಮ್ಗೆ ಒಂದು ಟೆಂಪಲ್ ಸಿಗುತ್ತೆ. ಹಾಗೆ ಅಮ್ಮನವ್ರನ್ನ ದರ್ಶನ ಮಾಡ್ಕೊಂಡು ನಾವು ಪ್ರಯಾಣ ಶುರು ಮಾಡಿದ್ವಿ. ಸೊ ಈ ಟೆಂಪಲ್ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಹಂಗೆ ಅರ್ಕಲ್ಗುಡ್ ಅಲ್ಲಿ ಟಿಫನ್ ಮಾಡ್ಕೊಂಡು ಸೊ ಅಲ್ಲಿಂದ ಹೊರಗೆ ಬಂದ್ವಿ. Hero and TVS, please collaborate all these two bikes, Xpulse and Raider. Raider gives better mileage and Xpulse good for off-road. And please collaborate both this Gadi and launch new and right Pulse. ಹಾಗೆ ನಾವು ಟಿಫನ್ ಮುಗಿಸ್ಕೊಂಡು ಸೊ ನಾವು ನೆಕ್ಸ್ಟ್ ಪಯಣ ಮಾಡಿದ್ದು ಕುಶಾಲನಗರದ ಗೋಲ್ಡನ್ ಟೆಂಪಲ್ಗೆ. ಸೊ ನಾವು ಆನ್ ದ ವೇ ಹೋಗ್ತಾ ನಮ್ಗೆ ಒಬ್ರು VIP ಸಿಕ್ಕಿದ್ರು. ಅವ್ರು ನಮ್ಗೆ ತುಂಬಾ ಚೆನ್ನಾಗಿ ಅಡ್ವೈಸ್ ಕೊಟ್ರು. ಸೊ ತೋರಿಸ್ತೀನಿ, ನಿಮಗೇನಾದ್ರೂ ಅವ್ರೇನು ಹೇಳಿದ್ರು ಅಂತ ಅರ್ಥ ಆದ್ರೆ ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಆಯ್ತಣ್ಣ, ಥ್ಯಾಂಕ್ ಯು ಅಣ್ಣ. ಅರ್ಥ ಆಯ್ತಣ್ಣ ನಿಶಾಂತ್, ಅರ್ಥ ಆಯ್ತೇನಾ? ಗೈಸ್, ನಾವು ಕೊನೆಗೂ ಕುಶಾಲನಗರದ ಗೋಲ್ಡನ್ ಟೆಂಪಲ್ಗೆ ರೀಚ್ ಆದ್ವಿ. ಸೊ ಬೈಕ್ ಪಾರ್ಕ್ ಮಾಡಿ ಸೊ ಒಳಗಡೆ ಹೋಗೋಣ ಅಂತ ಹೊರಟ್ವಿ. ಸೊ ಹೊರಗಿಂದನೇ ನೋಡಿದ್ರೆ ನಮ್ಗೆ ಜಾಗ ತುಂಬಾ ಸುಂದರವಾಗಿತ್ತು. ಮತ್ತೆ ನಂಗೆ ತುಂಬಾ ಒಂಥರ ಲೈಟ್ ಫೀಲ್, ಒಂಥರ ಪೀಸ್ ಫೀಲ್ ಆಗ್ತಿತ್ತು. ಸೊ ಒಳಗಡೆ ಹೋಗಿ ಸೊ ಏನೇನಿದೆ ಅಂತ ತೋರಿಸ್ತೀನಿ, ಮತ್ತೆ ಈ ಜಾಗದ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ತಿಳಿಸ್ತೀನಿ. ಕುಶಾಲನಗರದ ಬಳಿ ಇರುವ ಬೈಲುಗುಪ್ಪೆ ವಿಶ್ವದ ಅತಿ ದೊಡ್ಡ ಟಿಬೇಟಿಯನ್ ವಾಸಾಹುತಗಳಲ್ಲಿ ಒಂದಾಗಿದೆ. ಇಲ್ಲಿ ಇರುವ ಗೋಲ್ಡನ್ ಟೆಂಪಲ್ ನ ನಿಜವಾದ ಹೆಸರು ನ್ಯಾಮ್ಡ್ರೋಲಿಂಗ್ ಮೊನಾಸ್ಟ್ರಿ. ಇನ್ 1957 ಟಿಬೇಟಿನಲ್ಲಿ ರಾಜಕೀಯ ಸಂಘರ್ಷ ಉಂಟಾಯಿತು. ಅದರ ನಂತರ 14th ದಲೈಲಾಮಾ ಸೇರಿದಂತೆ ಸಾವಿರಾರು ಟಿಬೇಟಿಯನರು ಭಾರತಕ್ಕೆ ಆಶ್ರಯಕ್ಕಾಗಿ ಬಂದರು. ಭಾರತ ಸರ್ಕಾರವು ಮಾನವೀಯ ಕಾರಣಗಳಿಂದ ಅವರಿಗೆ ಆಶ್ರಯ ನೀಡಿತು. ನಂತರ ಕರ್ನಾಟಕ ಸರ್ಕಾರ ಸೇರಿದಂತೆ ಕೆಲವು ರಾಜ್ಯಗಳಲ್ಲಿ ಟಿಬೇಟಿಯನ್ ವಾಸಾಹುತಗಳನ್ನು ಸ್ಥಾಪಿಸಲಾಯಿತು. ಕರ್ನಾಟಕದ ಹವಾಮಾನ ಕೃಷಿಗೆ ಅನುಕೂಲವಾದ ಭೂಮಿ ಮತ್ತು ವಿಶಾಲ ಪ್ರದೇಶ ಲಭ್ಯವಿದ್ದ ಕಾರಣ ಮೈಸೂರು ಜಿಲ್ಲೆ ಅಂದ್ರೆ ಈಗಿನ ಕೊಡಗು ಜಿಲ್ಲೆಯ ಸಮೀಪ ಬೈಲುಗುಪ್ಪೆ ಪ್ರದೇಶದಲ್ಲಿ ಟಿಬೇಟಿಯನ್ ವಾಸವ ಸ್ಥಾಪಿಸಲಾಯಿತು. ಇಂದಿಗೂ ಸಾವಿರಾರು ಟಿಬೇಟಿಯನ್ ಕುಟುಂಬಗಳು ಇಲ್ಲಿ ವಾಸಿಸುತ್ತವೆ. ಈ ಮಠವನ್ನು
ಬೆನೋ ರಿಪಾಂಚೆ ಅವರು 1963ರಲ್ಲಿ ಸ್ಥಾಪಿಸಿದರು. ಆರಂಭದಲ್ಲಿ ಇದು ತುಂಬಾ ಚಿಕ್ಕ ಆಶ್ರಮವಾಗಿತ್ತು. ನಂತರ ಭಕ್ತರ ಸಹಾಯದಿಂದ ದೊಡ್ಡ ಮಠವಾಗಿ ಬೆಳೆಯಿತು. ಮಠದ ಒಳಭಾಗದಲ್ಲಿರುವ 3 ಭವ್ಯ ಬಂಗಾರದ ಬಣ್ಣದ ಪ್ರತಿಮೆಗಳ ಕಾರಣ ಜನರು ಇದನ್ನು ಗೋಲ್ಡನ್ ಟೆಂಪಲ್ ಎಂದು ಕರೆಯಲು ಆರಂಭಿಸಿದರು. ಅಧಿಕೃತವಾಗಿ ಹೆಸರು ಮಾತ್ರ ನ್ಯಾಮ್ರೊಲಿಂಗ್ ಮೊನಾಸ್ಟ್ರಿ. 3 ಪ್ರಮುಖ ಪ್ರತಿಮೆಗಳು. ಮೊದಲನೆಯದು ಬುದ್ಧ ಶಕ್ಯಮುನಿ. ಮಧ್ಯದಲ್ಲಿ ಇರುವ ಪ್ರತಿಮೆ ಗೌತಮ ಬುದ್ಧ ಅಂದ್ರೆ ಶಕ್ಯಮುನಿ ಅವರದು. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಜನಿಸಿದವರು. ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ ಪಡೆದರು. 4 ಆರ್ಯ ಸತ್ಯಗಳು ಮತ್ತು ಅಷ್ಟಾಂಗ ಮಾರ್ಗವನ್ನು ಬೋಧಿಸಿದರು. ಬೌದ್ಧ ಧರ್ಮದ ಸ್ಥಾಪಕರು. ಎಡಭಾಗದಲ್ಲಿ ಇರುವ ಪ್ರತಿಮೆ ಗುರು ಪದ್ಮ ಸಂಭವ ಅವರದು. ಟಿಬೇಟಿಯನ್ ಬೌದ್ಧ ಧರ್ಮದಲ್ಲಿ ಇವರನ್ನು 2ನೇ ಬುದ್ಧ ಎಂದು ಗೌರವಿಸಲಾಗುತ್ತದೆ. ಭಾರತದಿಂದ ಟಿಬೆಟ್ಗೆ ತೆರಳಿ ಬೌದ್ಧ ಧರ್ಮವನ್ನು ಬಲಪಡಿಸಿದ ಮಹಾನ್ ಗುರು ಎಂದು ಪರಿಗಣಿಸಲಾಗುತ್ತದೆ. ಟಿಬೇಟಿಯನ್ನು ಸಂಪ್ರದಾಯದಲ್ಲಿ ಅವರು ಅನೇಕ ಅಡೆತಡೆಗಳನ್ನು ನಿವಾರಿಸಿ ಬೌದ್ಧ ಧರ್ಮವನ್ನು ಸ್ಥಾಪಿಸಿದವರು ಎಂದು ನಂಬಲಾಗುತ್ತದೆ. ಬಲಭಾಗದಲ್ಲಿ ಇರುವ ಪ್ರತಿಮೆ ಅಮಿತಾಯಿಸ್ ಬುದ್ಧ ಅವರದು. ಅವರು ದೀರ್ಘಾಯುಷ್ಯ, ಆರೋಗ್ಯ ಮತ್ತು ಜ್ಞಾನದ ಸಂಕೇತವಾಗಿ ಪೂಜಿಸಲ್ಪಡುತ್ತಾರೆ. ಮಠದಲ್ಲಿ ಬೌದ್ಧ ಭಿಕ್ಷುಗಳು ಶಿಕ್ಷಣವನ್ನು ಪಡೆಯುತ್ತಾರೆ. ಧ್ಯಾನ ಮತ್ತು ಪ್ರಾರ್ಥನೆ ನಡೆಯುತ್ತವೆ. ಟಿಬೇಟಿಯನ್ ಭಾಷೆ, ತತ್ವಶಾಸ್ತ್ರ ಮತ್ತು ಸಂಸ್ಕೃತಿಯನ್ನು ಕಲಿಸಲಾಗುತ್ತದೆ. ಪ್ರತಿದಿನ ಮಂತ್ರೋಚ್ಚಾರಣೆ ಮತ್ತು ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಯುತ್ತವೆ. ಮತ್ತೆ ಮಠದ ಒಳಗಿನ ಗೋಡೆಗಳಲ್ಲಿ ಬೌದ್ಧ ಧರ್ಮದ ಕಥೆಗಳನ್ನು, ದೇವತೆಗಳು, ಬೋಧಿಸತ್ವರು ಮತ್ತು ಜೀವನ ತತ್ವಗಳನ್ನು ಚಿತ್ರಿಸಲಾಗಿದೆ. ಇವು ಕೇವಲ ಅಲಂಕಾರಕ್ಕಾಗಿ ಅಲ್ಲ, ಬೌದ್ಧ ತತ್ವಗಳನ್ನು ಕಲಿಸುವ ದೃಶ್ಯ ರೂಪಗಳಾಗಿವೆ. ಬಯಲುಗುಪ್ಪೆ ಭಾರತದಲ್ಲಿನ ಅತಿದೊಡ್ಡ ಟಿಬೇಟಿಯನ್ ವಾಸಭೂತಗಳಲ್ಲಿ ಒಂದು. ಇಲ್ಲಿ ಸಾವಿರಾರು ಭಿಕ್ಷುಗಳು ಶಿಕ್ಷಣ ಪಡೆಯುತ್ತಾರೆ. ದೇಶ ವಿದೇಶಗಳಿಂದ ಲಕ್ಷಾಂತರ ಪ್ರವಾಸಿಗರು ಮತ್ತು ಭಕ್ತರು ಭೇಟಿ ನೀಡುತ್ತಾರೆ. ಇದು ಕೇವಲ ಪ್ರವಾಸ ತಾಣವಲ್ಲ, ಜೀವಂತ ಬೌದ್ಧ ಅಧ್ಯಯನ ಮತ್ತು ಧ್ಯಾನದ ಕೇಂದ್ರವಾಗಿದೆ. ಬುದ್ಧ ಪದ್ಮಸಂಭವ ಹಾಗೂ ಇತರೆ 2 ಬುದ್ಧರಿಗೆ ಭಕ್ತಿಯಿಂದ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಂಡ ನಂತರ ನಾವು ನಮ್ಮ ಮುಂದಿನ ಪ್ರಯಾಣವನ್ನು ಆರಂಭಿಸಿದೆವು. ನಮ್ಮ ಮುಂದಿನ ಪಯಣ ಕೊಡಗು ಜಿಲ್ಲೆಯ ಮಂಡಲ್ಪಟ್ಟೆ ಕಡೆಗೆ. ಸೊ ಬನ್ನಿ ಹೋಗೋಣ. ಗೈಸ್, ನಾವು ಕುಶಾಲನಗರಿಂದ ಮಡಿಕೇರಿ ರೀಚ್ ಆದ್ವಿ. ಆಕ್ಚುಲಿ ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಮಡಿಕೇರಿಗೆ ಬಂದಿರೋದು. ಸೊ ಹೊಟ್ಟೆ ಸಿಕ್ಕಿತ್ತು ಅಂದ್ಬಿಟ್ಟು ಹೋಟೆಲ್ ಗ್ರೀನ್ ಲ್ಯಾಂಡ್ಗೆ ಹೋಟೆಲ್ ಬಂದ್ವಿ. Guys, we ordered one alfam and one pushka and parota and egg masala. Egg masala is average. ನನಗೆ ಇಷ್ಟ ಆಗಲಿಲ್ಲ. Alfam is okay. Alfam ಗುಡ್ಡ. ಅಲ್ಫಮ್ ಅವನಿಗೆ ಚೆನ್ನಾಗಿತ್ತಂತೆ, ಬಟ್ ನನಗೆ ಓಕೆ. ಚಿಕನ್ ಬಿರಿಯಾನಿ ಮೈಲ್ಡ್ ಆಗಿದೆ ಗೈಸ್, ಅಷ್ಟೇ ಬಿರಿಯಾನಿ ಓಕೆ, ತಿನ್ಬೋದು, ಅಫೋರ್ಡಬಲ್. ಗೈಸ್ ಇವಾಗ ಊಟ ಮುಗಿಸ್ಕೊಂಡು ಮಂಡಲ್ಪಟ್ಟಿ ಹೋಗ್ತಿದ್ದೀವಿ. ಮಂಡಲ್ಪಟ್ಟಿಗೆ ಸರ್ಕಲ್ ಬಂದು ರೈಟ್ ಎತ್ಕೊಬೇಕು. ಮೇಲ್ಗಡೆ ಮನೆ ಮಾಡ್ಕೊಂಡವ್ರೆ. ಬಟ್ ಆದ್ರೂ ಮನೆಗಳೆಲ್ಲ ನೋಡಿ ಗೈಸ್ ಎಷ್ಟು ಸಕ್ಕತ್ತಾಗಿದ್ದಾವೆ. ಹಳೇ ಕಾಲದ ಮನೆ ತರ ಇನ್ನ ವೈಪ್ ಕೊಡ್ತಾರೆ ಆಕ್ಚುಲಿ. इश्क करना छोड़ दिया है रातों को मैं सोया करता हूँ ಗೈಸ್, ನಾವು ಮಂಡಲ್ಪಟ್ಟಿ ಚೆಕ್ ಪೋಸ್ಟ್ ಹತ್ರ ರೀಚ್ ಆದ್ವಿ. ಸೊ ನಾವ್ ಇಲ್ಲಿಂದ ಲೆಫ್ಟ್ ತಗೊಬೇಕು. ಸೊ ಇಲ್ಲಿ ಪಂಚಾಯಿತಿ ಅವರು ಪರ್ ಬೈಕಿಗೆ 20 ರೂಪೀಸ್ ಫೀಸ್ ಕಲೆಕ್ಟ್ ಮಾಡ್ಕೊಂತಾರೆ ಗೈಸ್. ಏನೋ ಏಯ್ ನಾವು ಎಕ್ಸ್ಪಲ್ಸ್ ಇಟ್ಕೊಂಡು ಯಾಕೋ ಹೆಂಗ್ ಆಡ್ತಿದ್ಯಾ? ನಾನು ಹೊಸ ಗಾಡಿ ಇಟ್ಕೊಂಡು ಆಡ್ತಿದ್ದೀನಿ.
ಬೈಕ್ಸ್ ಎಲ್ಲ ಬಿಡ್ತಿದ್ದಾರೆ ಮಂಡಲ್ಪಟ್ಟಿಗೆ. ಅಲ್ಲಿ ಗಾಡಿಗಾದ್ರೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ ಗಾಡಿಗೆ. ಸೊ ಇಲ್ಲಿ ಚೆಕ್ ಫಾರೆಸ್ಟ್ ಪೋಸ್ಟಲ್ಲಿ ಎಂಟ್ರಿ ಟಿಕೆಟ್ ತೊಗೊಬೇಕು ಗೈಸ್. ಮಗ ಅಂತಂದ್ರೆ ಎಕ್ಸ್ಪಲ್ಸ್ ಇಟ್ಕೊಂಡು ಈ ಆಫ್ ರೋಡಿಂಗ್ ಹೊಡಿಯಕ್ಕೆ ಸೈಟ್ ಇದ್ದಾನೆ ಗೈಸ್ ಇವನು. ನಾನು ಹೊಸ ಗಾಡಿ ರೈಡರ್ ತಂದ್ಬಿಟ್ಟು ನಾನು ಬರ್ತಾ ಇದ್ದೀನಿ. 130 ಅಂದರೆ 100 ಮತ್ತೆ ಇದು ಬೈಕಿಗಾ? ಓಕೆ ಗೈಸ್, ಅಲ್ಲಿ ಪಂಚಾಯಿತಿಯಿಂದ ಅಲ್ಲಿ ರೋಡ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಲ್ಲಿ ಪರ್ ಎಂಟ್ರಿ 20 ರೂಪೀಸ್ ಚಾರ್ಜ್ ಮಾಡ್ತಾರೆ ಪಂಚಾಯಿತಿಯಿಂದ. ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಎಂಟ್ರಿ ಫೀಸ್ ಪರ್ ಬೈಕ್ 50 ರೂಪೀಸ್ ಇರುತ್ತೆ. ಅಲಾಂಗ್ ವಿತ್ ಬೈಕ್ ಎಂಟ್ರಿಗೂ ಒನ್ ಬೈಕ್ ಎಂಟ್ರಿಗೂ ಕೂಡ 15 ಅಂದ್ರೆ 15 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಒಬ್ಬರಿಗೆ ಟೋಟಲ್ ಆಗಿ 65 ರೂಪೀಸ್ ಆಗುತ್ತೆ ಗೈಸ್. ಫಸ್ಟ್ ಟೈಮ್ ಆಫ್ ರೋಡಿಂಗ್ ಮಾಡ್ತಾ ಇದ್ದೀನಿ ಗೈಸ್. ಸೋ ಕ್ರೇಜಿ ವಿತ್ ಮೈ ನ್ಯೂ ಬೈಕ್. Guys, finally we reached Mandalpatti. You have reached your destination. ನೈಸ್. ಮಂಡಲ್ಪಟ್ಟಿ ರೀಚ್ ಆಗಿದ್ದೆ ಹತ್ತತ್ರ ಮಧ್ಯಾಹ್ನ 3 ಗಂಟೆ ಹತ್ತತ್ರ ಆಗಿತ್ತು. ಸೊ ನಾನು ಫಾಗ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅಂದರೆ ನನ್ನ ಎಕ್ಸ್ಪೆಕ್ಟೇಷನ್ಸ್ ಲೈಕ್ ಮೂವಿಲೆಲ್ಲ ಇರುತ್ತಲ್ಲ, ಮತ್ತೆ ಬೇರೆಯವರೆಲ್ಲ ವಿಡಿಯೋ ಮಾಡಿದ್ರಲ್ಲ, ಇಟ್ಸ್ ಕಂಪ್ಲೀಟ್ಲಿ ಫಾಗ್ ಆ ಥರ ಅಂದ್ಕೊಂಡಿದ್ದೆ. ಬಟ್ ಆದರೆ ನನಗೆ ಡಿಸಪಾಯಿಂಟ್ ಆಯಿತು. ಬಟ್ ಆ್ಯಕ್ಚುಲಿ ಹತ್ರ ಫಾಗ್ ಇರಲಿಲ್ಲ. ನಾನು ಹೋದಾಗ ಜುಲೈ 50ಗೆ ಹೋಗಿದ್ದೆ ಆ್ಯಕ್ಚುಲಿ. ಸ್ವಲ್ಪ ಬಿಸಿಲಿತ್ತು ನಾನು ಹೋಗಿದ್ದಾಗ. ಆಮೇಲೆ ಸ್ವಲ್ಪ ಅವಾಗ ತಾನೇ ಮಳೆ ಬಂದಿರೋದ್ರಿಂದ ಫಾಗ್ ಎಲ್ಲ ಕ್ಲಿಯರ್ ಆಗಿತ್ತು. ಸೊ ಮೋಸ್ಟ್ಲಿ ಅಲ್ಲಿ ಮೇಲೆ ಹೋದ್ರೆ ನಮಗೆ ತುಂಬ ಕ್ಲಿಯರ್ ವ್ಯೂ ಸಿಗುತ್ತೆ. ಸೊ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ ಹೋಗೋಣ. ಗೈಸ್, ಫೈನಲಿ ಪೀಕ್ ರೀಚ್ ಆದ್ವಿ. ವ್ಯೂ ಮಾತ್ರ ಕ್ರೇಜಿ ಆಗಿದೆ ಮತ್ತೆ ಕ್ಲಿಯರ್ ಆಗಿದೆ ವ್ಯೂ ಮಾತ್ರ. ಎಲ್ಲೆಡೆ ಹರಡಿರುವ ಹಸಿರು ಬೆಟ್ಟಗಳು, ಮೋಡಗಳ ನಡುವೆ ಕಾಣುವ ಕಣಿವೆಗಳು, ತಂಪಾದ ಗಾಳಿ. ಈ ಕ್ಷಣವನ್ನು ಮಾತಿನಲ್ಲಿ ವರ್ಣಿಸುವುದು ಕಷ್ಟ. ಪ್ರಕೃತಿಯನ್ನು ಪ್ರೀತಿಸುವ ಪ್ರತಿಯೊಬ್ಬನ ಜೀವನದಲ್ಲಿ ಒಮ್ಮೆಯಾದರೂ ಇಲ್ಲಿ ಬರಬೇಕು ಎನ್ನುವ ಭಾವನೆ ಮೂಡುತ್ತದೆ. ಗೈಸ್, ಗಾಳಿ ಅಂತೂ ಸಿಕ್ಕಾಪಟ್ಟೆ ಇತ್ತು. ಆಕ್ಚುಲಿ ನನಗೆ ಒಂದೇ ಡಿಸಪಾಯಿಂಟ್ ಆಗಿದ್ದು ಅಂತ ಅಂದ್ರೆ ಫಾಗ್ ಇರುತ್ತೆ ಅಂತ ಅನ್ಕೊಂಡೆ, ಆದ್ರೆ ಫಾಗ್ ಇರಲಿಲ್ಲ. ಬಟ್ ಒಳ್ಳೆ ಕ್ಲಿಯರ್ ವ್ಯೂ ಸಿಕ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಸೊ ಇನ್ನಷ್ಟು ಹೊಸ ಸ್ಥಳಗಳು ಮತ್ತು ಅದ್ಭುತ ಪ್ರಯಾಣಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.